ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನವ ನುಡಿಸಿ ತಂದೆ ಮಗುವ ತತ್ತಿದಾಕೆ ಆಕಾಶದ ತಾರೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ. ವಿನಮ್ರವಾಗಿ ವಿನಂತಿಸ್ತಾ ಹೊಸ ಚಿಂತನೆಗಳ ಹೂ ಅರಳಿ ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಹೊಸ ಚಿಂತನೆಗಳ ಹೂ ಅರಳಲಿ. ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಿದಂತಹ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಉಪಸ್ಥಿತರಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಮತಿ ಲಲಿತಾ ಕಾಡ್, ಎಲ್ಲ ಉಪಾಧ್ಯಕ್ಷರು ಪದಗ್ರಹಣ ಆಗಿ, ಶ್ರೀಮತಿ ಪ್ರೇಮಾ ಯಲುಗು, ಶ್ರೀಮತಿ ಜಹಾನ್ ಆರ, ಶ್ರೀಮತಿ ಗೀತಾ ಜಂತ್ಲಿ, ಶ್ರೀಮತಿ ಸುರೇಖಾ ಕೇಳ್ಕೊತಾ ಇದ್ದೀನಿ. ಶ್ರೀಮತಿ ಜಹಾನ್ ಆರ, ಶ್ರೀಮತಿ ಗೀತಾ ಜಂತ್ಲಿ, ಶ್ರೀಮತಿ ಸುರೇಖಾ, ಶ್ರೀಮತಿ ರತ್ನಾ ಶಾನು, ಶ್ರೀಮತಿ ಮಧುಮತಿ ಗುಬ್ಬಟ್ಟಿ, ಎಲ್ಲ ಸಹಕಾರದ ಸಂಘಟನೆಗೆ ಆಗಮಿಸಿ ಶ್ರೀಮತಿ ಗಿರಿಜಾದೇವಿ ಪೂಜಾರ್, ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಸಂಘ ಕುಷ್ಟಗಿ ತಾಲೂಕು ಸರ್ವ ಉಪಾಧ್ಯಕ್ಷರು, ಸಹಕಾರ ಫುಲೆ ಸಂಘದ ಸರ್ವ ಪದಾಧಿಕಾರಿಗಳು ಸಂಪ್ರದಾಯಾಗಿ ಕರ್ನಾಟಕ ಸರ್ಕಾರದ ಸೇವಕರಾಗಿ ಮುಂದಿನ ಪ್ರಜೆಗಳಾದ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ನಾನು ಶಾಲಾ ಶಿಕ್ಷಕಿಯಾಗಿ ನನ್ನ ವೃತ್ತಿಗೆ ಚ್ಯುತಿ ಬಾರದಂತೆ ಕಾಯಕ ಮಾಡಲು ಬದ್ಧರಾಗಿರುತ್ತೇನೆ. ಅಂತೆಯೇ ರಾಜ್ಯದ ಸಮಸ್ತ ಮಹಿಳಾ ಶಿಕ್ಷಕಿಯರ ಸ್ವಾಭಿಮಾನದ ಸಂಘಟನೆಯಾದ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಹೆಮ್ಮೆಯ ಗೌರವ ಪದಾಧಿಕಾರಿಯಾಗಿ ಸತ್ಯ ನ್ಯಾಯ ನೀತಿ ತತ್ವಗಳಡಿಯಲ್ಲಿ ಶಿಕ್ಷಕಿಯರ ಶ್ರೇಯೋಭಿವೃದ್ಧಿಗೆ ಕಾಯ ವಾಚ ಮನಸ ನುಡಿಯುತ್ತೇನೆ. ಸಂಘದ ನಿಯಮಗಳಿಗೆ ಬದ್ಧರಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುತ್ತೇನೆ. ಸಂಘಟನೆಗೆ ಯಾವುದೇ ಬಗೆಯ ಧಕ್ಕೆ ಬಾರದಂತೆ ಶಾಂತಿ ಶಿಸ್ತು ಸಹಕಾರ ಸೇವಾ ಮನೋಭಾವದಿಂದ ಪ್ರಾಮಾಣಿಕ ಹಾಗೂ ವಿಶ್ವಾಸ ಸೇವೆ ಮಾಡಲು ಶ್ರಮಿಸುತ್ತೇನೆಂದು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆಯವರ ಹೆಸರಿನಲ್ಲಿ ಆತ್ಮಸಾಕ್ಷಿಯಾಗಿ ಇಂದು ಪ್ರತಿಜ್ಞೆ ಮಾಡುತ್ತೇವೆ. ಇವತ್ತಿನ ಕಾಲಘಟ್ಟದಲ್ಲಿ ಭಾಳ ಬದಲಾವಣೆ ಆಗಿದೆ. ಮಹಿಳೆಯರು ಎಲ್ಲರೂ ಕೂಡ ಇವತ್ತು ವಿದ್ಯಾಭ್ಯಾಸ ಪಡಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸ್ವಲ್ಪ ಹಿಂದೆ ಆಚೆಗೆ ಹೋದರೆ ಭಾಳ ಅಂದರೆ ಶವಂತು ಆ ಊರಿಗೆ ಎಷ್ಟೇ ಕ್ಲಾಸಿಂದ ಅಷ್ಟು ಮಟ್ಟ ಮಾತ್ರ ಕಳಿಸ್ತಿದ್ರು. ಅದ ನಂತರ ಶಾಲೆಗಳಿಗೆ ಬೇರೆ ಊರಿಗೆ ಹೋಗ್ಬೇಕು ಅಂತಂದ್ರೆ ಗಂಡು ಮಕ್ಕಳು ಅಷ್ಟೇ ಕಳಿಸ್ತಾರೆ, ಹೆಣ್ಮಕ್ಳು ಯಾರು ಕೂಡ ಶಾಲೆಗೆ ಕಳಿಸ್ತಾ ಇರಲಿಲ್ಲ. ಆದರೆ ಅವತ್ತು 1831ರಲ್ಲಿ ಜನಿಸಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆರವರು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡೋದ್ರ ಮೂಲಕ ಈ ಸಮಾಜ ಅನೇಕ ಅವಮಾನಗಳನ್ನು, ಅನೇಕ ಅಹಿತಕರ ಘಟನೆಗಳನ್ನು ಎಲ್ಲವನ್ನು ಕೂಡ ಸಹಿಸಿಕೊಂಡು ದೊಡ್ಡ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಅವರು
ಪುಸ್ತಕವನ್ನು ಓದಿ ನಮ್ಮೆಲ್ಲೂ ಕೂಡ ಗೊತ್ತಾಗುತ್ತೆ ಅವ್ರ ಜೀವನ ಚರಿತ್ರೆ ಅಂತ ತಿಳ್ಕೊಂಡ್ರೆ ಅವರ ಜೀವನ ಪುಸ್ತಕದಲ್ಲಿ ನೋಡ್ಬೋದು. ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡು ಒಬ್ಬ ಮೊದಲ ಭಾರತದ ಮಹಿಳೆಯ ಶಿಕ್ಷಕಿಯಾಗಿ ದಿಟ್ಟತನದ ಹೋರಾಟ ಮಾಡತಕ್ಕಂಥ ತಾಯಿ ಹೆಸರಿನ ಮೇಲೆ ನಾವೇನು ಈ ಸಂಘಟನೆ ಮಾಡಿಕೊಂಡಿದ್ದೀರಿ, ನಿಜವೂ ಕೂಡ ಭಾಳ ಈ ಸಂಘಟನೆ ಸಾರ್ಥಕತೆ ಹೋಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂಘಟನೆ ಹೇಳಕ್ಕೆ ಬಯಸ್ತೇನೆ. ಬಹುಶಃ ನಾನು ಬೇರೆ ಕಾರ್ಯಕ್ರಮ ಆಗಿದ್ದರೆ ಬಂದು ಉದ್ಘಾಟನೆ ಮಾಡಿ ರಾಜ್ಯಾಧ್ಯಕ್ಷರದ್ದು ಮಾತನ್ನು ಇಲ್ಲ ಸಂಘಟನೆ ಒಳಗಡೆ 33% ಅಷ್ಟೇ ಅಲ್ಲ ಹೆಚ್ಚು ಕೊಡಬೇಕು ಅಂತಕ್ಕಂಥದ್ದು. ಇಲ್ಲಿ ನೋಡಿ 30% ಇಲ್ಲಿ 50% ಆಗಿದೆ. ಇಲ್ಲಿ ಕುಂದರ್ ನೋಡಿದ್ರು ನಿಮಗಿಂತಲೂ ಗಂಡು ಮಕ್ಕಳು ಜಾಸ್ತಿ ಇದೆ, ಅವ್ರಿಗಿಂತ ನೀವು ಜಾಸ್ತಿ ಇದೆ. ಬಹುಶಃ ಎಲ್ಲ ಮಹಿಳೆಯರು ಕೂಡ ಬಂದಿಲ್ಲ ಅಂತ ನನ್ನ ಭಾವನೆ ಶಿಕ್ಷಕಿಯರು. ಯಾಕೆ ನಮ್ಮ ಕಾರ್ಯಕ್ರಮ ಅಂತೇಳಿ ನಮ್ಮ ಹಿಂಜರಿಕೆ ಇನ್ನೂ ಕೂಡ ಒಂದು ಎಲ್ಲೋ ಒಂದು ಕಡೆ ಹಿಂಜರಿಕೆ ನಮ್ಮಲ್ಲಿ ಆ ಮನೋಭಾವನೆ ಇದೇನು ಅಂತಕ್ಕಂಥದ್ದು. ಸಮಾಜದ ಕಟ್ಟಳೆಯನ್ನು ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಆ ಕಟ್ಟಳೆಗಳನ್ನು ಮೀರಿ ಬರೋದಕ್ಕೆ ಸ್ವಲ್ಪ ಇನ್ನೂ ಕೂಡ ಹಿಂದೆ ಬಂದಿರತಕ್ಕಂಥ ಜೈನ ಎಲ್ಲೋ ಒಂದು ಕಡೆ ಇದೇನು ಅಂತಕ್ಕಂಥ ಭಾವನೆ ನನಗಾಗ್ತದೆ. ಆಗ ಅದಾಗದೇನೆ ನಾವು ಶಿಕ್ಷಕಿಯಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ದುಡಿತಕ್ಕಂಥ ಈ ಸಂದರ್ಭದಲ್ಲಿ ಬಹುಶಃ ಎಲ್ಲವನ್ನೂ ಕೂಡ ಹಿಂಜರಿಕೆ ಅಂತಕ್ಕಂಥದ್ದನ್ನು ಬದಿಗಿಡಿ ಒಬ್ಬ ಶಿಕ್ಷಕಿ ಒಬ್ಬ ತಾಯಿಯಾಗಿ ನಾನು ತಿಂತಕ್ಕಂಥ ಶಕ್ತಿ ಯಾರಿಗೆ ಅದಿದೆ ಅದು ಮಹಿಳೆಯರಿಗೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಬಹುಶಃ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಏನು ಪ್ರಮಾಣವನ್ನು ಸ್ವೀಕರಿಸಿದ್ದೀರಿ, ಆ ಬೋಧನೆ ಮಾಡಿದರೆ ನಮ್ಮ ರಾಜ್ಯಾಧ್ಯಕ್ಷರು ತಾವೆಲ್ಲರೂ ಕೂಡ ಸ್ವೀಕರಿಸಿದ್ದೀರಿ. ಅದಕ್ಕೆ ಅನುಗುಣವಾಗಿ ಕೇವಲ ಸಂಘಟನೆ ಪದಾಕಾರಣಕ್ಕೆ ಅಷ್ಟೇ ಸೀಮಿತವಾಗದೇನೆ ಅನೇಕ ಸಂಘಟನೆಗಳಿದ್ದಾವೆ. ಸಂಘಟನೆ ಅವುಗಳು ಇದನ್ನು ಶಿಕ್ಷಕಿಯರ ಸಂಘಟನೆಗೋಸ್ಕರ ಅಬಲೆಯರ ಈ ಒಂದು ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿಟ್ಟುಕೊಂಡು ಕೂಡ ಸಾರ್ಥಕತೆ ಹೊರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಮುನ್ನುಗ್ಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ರಾಜ್ಯಾಧ್ಯಕ್ಷರು ಒಂದು ಮಾತನ್ನು ಹೇಳಿದರು. ಶ್ರೀಮತಿ ಲಲಿತಾ ಮೇಡಮ್ ಅವರು ಮಾತನ್ನು ಹೇಳಿದರು. ಎಲ್ಲದರಲ್ಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಎಲ್ಲರ ಜನ್ಮ ದಿನಾಚರಣೆ ಕೂಡ ಬಂದಿದೆ, ಆದರೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರು ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ನಿಜವರು ಕೂಡ ಆಗಬೇಕಾಗಿತ್ತು, ಯಾಕಾಗಿಲ್ಲ ಗೊತ್ತಿಲ್ಲ ನನಗೆ. ಆದರೆ ಭಾಳ ಬೇಗ 2-3 ವರ್ಷದಲ್ಲಿ ನಾನು ಮತ್ತು ಸಂಬಂಧಪಟ್ಟತಕ್ಕಂಥ ಸಚಿವರು ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ಖಂಡಿತವಾಗಿ ಮಾತನಾಡಿ ಅದು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಕೂಡ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಸರ್ಕಾರಿ ಆದೇಶ ಕೂಡ ಆಗಿರ್ತಕ್ಕಂಥವ್ರು ತೋರಿಸಿದರು. ಹೇಗೆ ಸರ್ಕಾರ ರಾಧಾಕೃಷ್ಣನವರ ಜನ್ಮದಿನಾಚರಣೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ತಮ್ಮೆಲ್ಲರೂ ಒತ್ತಾಯ ಆಗಿದೆ. ಖಂಡಿತವಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭ ಹೇಳಿ ಸಂಘಟನೆ ಪರವಾಗಿ ಭಾಳ ಉತ್ಸಾಹದಿಂದ ಇವತ್ತು ಶ್ರೀಮತಿ ಪ್ರಿಯಾಂಕಾ ದೊಡ್ಡಬಸವಗೌಡ ಬಯ್ಯಾಪುರ